ಸೂಪರ್ ಅಲ್ಲತ್ತೆ. ಎಷ್ಟು ಖುಷಿ ಆಗುತ್ತೆ ಅಲ್ಲ. ವಾವ್, ನಮ್ಮನೆದೇ ಹಾಗಲಕಾಯಿ ಸೂಪರ್ ಅಲ್ಲತ್ತೆ. ಖುಷಿ ಆಗುತ್ತೆ. ಹಾಗಲಕಾಯಿ ಫ್ರೈ ಮಾಡೋಣ ಅಂತ. ಹಾಗಲಕಾಯಿ ಫ್ರೈ ಆಗುತ್ತಾ? ಓ ವಾವ್. ಹೆಲ್ದಿಯಾಗಿ ಬಿಟ್ಟಿದೆ ನಮ್ಮ ಗಾರ್ಡನಲ್ಲಿ ಹಾಗಲಕಾಯಿ. ಚೆನ್ನಾಗಿ ಬಿಟ್ಟಿದೆ. ಖುಷಿಯಾಗುತ್ತೆ ಒಂಥರ. ಇದನ್ನ ಏನಕ್ಕೆ ಹೆರ್ಕೋಬೇಕು ಅತ್ತೆ? ಇದು ಚೆನ್ನಾಗಿರಲ್ಲ ಅಂತ. ಬೇಗ ಬೇಯಲ್ಲ ಅಂತ. ಬೇಯಲ್ಲ, ಚೆನ್ನಾಗಿರೋ ಒಬ್ರೊಬ್ರು ಹಂಗೇನೂ ಮಾಡ್ತಾರ. ಹಾಂ, ಆದರೆ ಮುಂಚೆಯಿಂದ ಈ ಥರ ತೆಗೆದೇ ಮಾಡಿದ್ದು. ಹಂಗಾಗಿ ತೆಗಿತಾ ಇದ್ದೀನಿ ಮೇಲ್ಗಡೆದೆಲ್ಲ. ಒಬ್ರೊಬ್ರು ಹಾಗೆ ಮಾಡ್ತಾರೆ. ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ಮಾಡೋದು. ನೀವು ಒಂದು ಸ್ವಲ್ಪ ಗೊಜ್ಜಿಗೆ ಅದಕ್ಕಾದ್ರೆ ಮಾಡೋದು, ಪಲ್ಯ ಫ್ರೈ ಅಲ್ಲ, ಅದು ಬೇಯ್ಕೊಳ್ಳಲ್ಲ ಅಂತ. ಓಕೆ, ಹೋಳೆ ಇರ್ತೀನಿ. ಇದು ಬೀಜ ತೆಗಿಬೇಕು. ಬಲ್ತಿರುತ್ತೆ, ಒಂಥರ ಚೆನ್ನಾಗಿರಲ್ಲ. ಹೊಟ್ಟೆ ನೋವು ಬಂದ್ಬಿಡುತ್ತೆ ಬೀಜ ತಿಂದರೆ. ಅದಕ್ಕೆ ಎಳೆದಿದ್ರೆ ರೌಂಡ್ ಮಾಡ್ಬೋದು. ಓಕೆ, ಇದು ಸ್ವಲ್ಪ ಬೀಜ ಆಗಿಬಿಟ್ಟಿದೆ ಅಲ್ಲೇ ಬಲ್ತಂಗೆ. ಹಾಗಲಕಾಯಿ ಅಂದರೆ ಮೂಗು ಮುರಿತೀವಿ. ಆದರೆ ಇವತ್ತು ಇದು ನಾವು ಉಪ್ಪು ಹಾಕಿಟ್ಟು ಅರಿಶಿನ ಎಲ್ಲ ಹಾಕಿ ಹಿಂಡಿ ಮಾಡ್ತೀವಿ. ಒಬ್ರೊಬ್ರು ಡೈರೆಕ್ಟ್ ಎಣ್ಣೆನಲ್ಲೇ ಕರ್ಕೊಂಡ್ಬಿಡ್ತಾರೆ ಇದನ್ನ. ಹೋಳುಗಳು ಆಂಧ್ರದಲ್ಲಿ ಫ್ರೈ ಅಂದ್ರೆ ಹಂಗೇನೆ ಮಾಡೋದು. ಅವ್ರು ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾರೆ. ಎಣ್ಣೆನಲ್ಲಿ ಕರೆದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ತಾರೆ. ಅದೇ ಹಾಗಲಕಾಯಿ ಫ್ರೈ ಅಂತಾರೆ, ಇಲ್ಲ ವೇಪುಡು ಅಂತಾರೆ. ಅವರುಗಳು ವೇಪುಡು ಮಾಡೋದು ಜಾಸ್ತಿ. ಓಕೆ, ಆಂಧ್ರದವರು. ಓ, ಅಂತೂ ಇಂತೂ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಈ ಥರ ಮಾಡಿದರೆ ಚೆನ್ನಾಗಿ ಬೇಯುತ್ತೆ ಎಣ್ಣೆನಲ್ಲಿ ಬಡಾನ. ಇಲ್ಲಾಂದ್ರೆ ಎಣ್ಣೆ ಜಾಸ್ತಿ ಹಾಕ್ಬೇಕಾಗುತ್ತೆ. ಅದಕ್ಕೆ ಒಳ್ಳೇದಲ್ಲಲ್ಲ ಎಣ್ಣೆ ಅಷ್ಟೊಂದು. ಅದು ಬೇಸಿಗೆ ಬೇರೆ. ಸೊ ಇದೊಂದು ಸ್ವಲ್ಪ ಹೆಲ್ದಿಯರ್ ವರ್ಷನ್. ಅಲ್ಲೇನೋ ಮಾಡ್ತಾರೆ ಇದ್ರದ್ದು ಹಾಗಲಕಾಯಿ ಪಲ್ಯ, ಗೊಜ್ಜು. ಬಟ್ ಸೇಮ್ ಪ್ರೊಸೀಜರೇ ಅಲ್ವಾ? ಅರ್ಶಿನ ಅದು ಒಬ್ರೊಬ್ರು ಹೇಳಿದ್ನಲ್ಲ, ಬರೀ ಎಣ್ಣೆನಲ್ಲೇ ಫ್ರೈ ಮಾಡಿ ತೆಗೆದು ಮಾಡ್ತಾರೆ. ಅವಾಗ ಇದು ಹೊಟ್ಟೆ ಇರಲ್ಲ. ಸೊ ನಾವು ಆ ಥರ ಮಾಡ್ತಾ ಇಲ್ಲ. ಎಣ್ಣೆ ಜಾಸ್ತಿ ಬೇಡ ಅಂದ್ಕೊಂಡು ಅರ್ಶಿನ ಪುಡಿ, ಇದು ಉಪ್ಪು ಹಾಕಿ ಇಡ್ಬೇಕು ಒಂದು ಅರ್ಧ ಗಂಟೆ. ನೀರು ಬಿಟ್ಕೊಳತ್ತಲ್ಲ, ಆ ನೀರು ಗಟ್ಟಿಗೆ ಹಿಂಡ್ಬಿಟ್ಟು ಎಣ್ಣೆನಲ್ಲಿ ಒಗ್ಗರಣೆಗೆ ಹಾಕಿದ್ರೆ ಓಕೆ, ಅದು ಸ್ವಲ್ಪ ಕೈ ತೆಕ್ಕು ಹೊರಗಡೆ ಬಂದ್ಬಿಡುತ್ತೆ. ಉಪ್ಪು ಹಾಕೋಣ. ಓಕೆ, ಹೆಚ್ಕೊಂಡೆಲ್ಲ ಆಗಿದೆ. ಉಪ್ಪು 1/4 ಟೀ ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡ್ಬೇಕು. ಈ ಥರ ಮಾಡಿ ಮುಚ್ಚಿಟ್ಬಿಡಕ್ಕೆ ಒಂದು ಅರ್ಧ ಗಂಟೆ. ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಒಗ್ಗರಣೆಗೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಇವಾಗ ಇದು ನೆಂದಿದೆಯಾ? ನೆಂದಿದೆ. ಗಟ್ಟಿಗೆ ಹಿಂಡ್ಕೊಂಡ್ಬಿಡೋಣ. ಇದು ನೀರು ಬೀಳುತ್ತೆ ನೋಡ್ಗೆ. ಬಾಂಡ್ಲೆ ಕಾದಿದೆ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು ಫ್ರೈ ಎಲ್ಲ. ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನು ಕಡಲೆಬೇಳೆ, ಸ್ವಲ್ಪ ಇಂಗು, ಸ್ವಲ್ಪ ಅದಕ್ಕೆ ಹಾಕಿದ್ದೀವಿ ಅರಿಶಿನ. ಸುಮ್ಮನೆ ಒಂಚೂರು ಹಾಕ್ಕೊಂತೀವಿ. ಇವಾಗ ಹಾಕ್ಬಿಡೋಣ. ಇದು ಎಷ್ಟು ಖುಷಿ ಆಗುತ್ತಲ್ವಾ, ನಮ್ಮ ಮನೇಲೇ ಬೆಳೆದಿರೋ, ಮನೆಗೆ ಬೆಳೆದಿರೋದು ಇದು ಹಾಗಲಕಾಯಿ ಫ್ರೈ. ಇಡ್ತಾ ಇದ್ದೀರಾ? ಮುಚ್ಚಿ. ಕಲರ್ ಚೇಂಜ್ ಆಗಿದೆ. ಆ ಥರ ಆಗಬೇಕು. ಉಪ್ಪು ಹಾಕಿದ್ವಿ ಒಳಗಡೆ, ಅದಕ್ಕೆ ಅದ್ರ ಹಿಂಡಿರ್ತೀವಲ್ಲ ಹೋಗಿರುತ್ತೆ. ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಇಷ್ಟು
1.5 ಟೀ ಸ್ಪೂನು ಚಿಲ್ಲಿ ಪೌಡರು, ಶೇಂಗಾ ಪುಡಿ ಶೇಂಗಾ ಪುಡಿ 2 ಸ್ಪೂನ್ ಹಾಕಿದ್ದೀನಿ. ಕಡಲೆ ಬೀಜದ ಪುಡಿ ಆಯ್ತು. ಇದು ಕೈ ಆಡಿಸ್ಬಿಟ್ಟು ಆಗಿದೆ. ಇವಾಗಿದು ಅಷ್ಟೇ ಇದು ಕೆಲಸ. ಇದಕ್ಕೊಂದು ನಾವು ಕರ್ಬೇವಿನ ಸೊಪ್ಪು ಹಾಕಬೇಕಾಗಿತ್ತು, ಮನೇಲಿ ಹಾಕಿಲ್ಲ. ಕರ್ಬೇವಿನ ಸೊಪ್ಪು ಕೊತ್ತಂಬರಿ ತೊಳೆದಿಟ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ವಾವ್, ಹಾಗಲಕಾಯಿ ಫ್ರೈ ರೆಡಿ ಆಗಿದೆ. ಇವಾಗ ಟೇಸ್ಟಿಂಗ್ ಟೈಮು. ನಾನು ನಿಜವಾಗ್ಲೂ ನೋಡಬೇಕು ಅದು ಕಹಿ ಕಡಿಮೆ ಆಗಿದೆಯಾ ಅಂತ, ಯಾಕಂದರೆ ಕಹಿ ಇದ್ದರೆ ತಿನ್ನೋಕ್ಕೆ ಆಗಲ್ಲ. ಆಗಿರುತ್ತೆ, ಎಣ್ಣೆನಲ್ಲಿ ಫ್ರೈ ಮಾಡಿರ್ತೀವಲ್ಲ, ಅದಕ್ಕೆ. ಇದನ್ನ ಚಪಾತಿ, ದೋಸೆ, ಅನ್ನ ಎಲ್ಲ ಸೂಪರ್ ಆಗಿರುತ್ತೆ. ಪರ್ಫೆಕ್ಟ್ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆರಾಮಕ್ಕೆ ತಿನ್ಬೋದು, ತುಂಬ ಚೆನ್ನಾಗಿದೆ. ಈ ಮೆಥಡಲ್ಲಿ ಕಹಿ ತುಂಬ ಕಡಿಮೆ ಇರುತ್ತೆ. ಹೌದು, ಯಾಕಂದರೆ ಹಾಗಲಕಾಯಿ ಅಂದಮೇಲೆ ಸ್ವಲ್ಪ ಕಹಿ ಇಟ್ಕೊಳ್ಳೇಬೇಕಾಗುತ್ತಲ್ವಾ. ಕಹಿ ಇಲ್ಲ ಅಂದ್ರೆ ಏನ್ ಎಣ್ಣೆನಲ್ಲಿ ಕರೆದು ಮಾಡ್ತಾರೆ, ಅದ್ರ ಬದಲು ಇದು ಸ್ವಲ್ಪ ಎಣ್ಣೆ ಫ್ರೈ ಮಾಡಿದ್ರೆ ಎಣ್ಣೆನಲ್ಲಿ ಚೆನ್ನಾಗಿರುತ್ತೆ. ಇದು ನಾವು ಮಾಡಿದ ಥರ ಮಾಡಿದ್ರೆ ಎಣ್ಣೆ ಒಂದ್ ಸ್ವಲ್ಪ ಕಡಿಮೆ ಯೂಸ್ ಮಾಡ್ದಂಗೆ ಆಗುತ್ತೆ. ಹೌದು, ತುಂಬಾ ಚೆನ್ನಾಗಿರುತ್ತೆ. ಈ ಹಾಗಲಕಾಯಿ ಫ್ರೈ ನಿಜವಾಗ್ಲೂ ಟ್ರೈ ಮಾಡ್ಬೇಕಾಗಿರೋಂಥ ರೆಸಿಪಿ. BP, ಶುಗರು ಮತ್ತೆ ಅಯನ್ ಇರುತ್ತಂತೆ, ಅಯನ್ ಕಂಟೆಂಟ್ ಇದೆಯಂತೆ ಇದ್ರಲ್ಲಿ. ವಿಟಮಿನ್ C, ಐರನ್ ಕಂಟೆಂಟು ಎಲ್ಲನೂ ಜಾಸ್ತಿ ಇರುತ್ತೆ, ಹೇರಳವಾಗಿರುತ್ತೆ. ಸೊ ಇದನ್ನು ನಮ್ಮ ಡಯೆಟಲ್ಲಿ ನಾವು ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇರಬೇಕು. ವಾರಕ್ಕೆ ಒಂದ್ಸತಿ ಆದರೂ ನಾವು ಮಾಡ್ಕೊಂಡು ತಿನ್ನಬೇಕು. ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೇವ್ ಬಟನ್ ಪಕ್ಕನೇ HYPE ಹೈಪ್ ಬಟನ್ ಇದೆ, ದಯವಿಟ್ಟು ಪ್ರೆಸ್ ಮಾಡಿ. ಎಲ್ರಿಗೂ ಹರೇ ಶ್ರೀನಿವಾಸ.